ಎಲ್ಲ ನನ್ನ ಯೂಟ್ಯೂಬ್ನ ವೀಕ್ಷಕರಿಗೆ ನಿಮ್ಮದೇ ಆಗಿರ್ತಕ್ಕಂಥ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸನ್ 2020-22ನೇ ಶೈಕ್ಷಣಿಕ ಸಾಲಿನಲ್ಲಿ 20ರಷ್ಟು ಪಠ್ಯಕ್ರಮವನ್ನು ಕಡಿತ ಮಾಡಿದ್ದಾರೆ. ಅದರ ಪ್ರಥಮ ಭಾಷೆ ಕನ್ನಡದ ಒಂದು ವಿಡಿಯೋವನ್ನು ತಂದಿದ್ದೀನಿ. ಸೊ ಈ ವರ್ಷ 2021-22ರಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಯಾವ ಪಾಠಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ, ಯಾವ ಪಾಠಗಳು ಪರಿಗಣಿಸಲಾಗುವುದಿಲ್ಲ ಅಂತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ತಾವು ಹೊಸಬರಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಇದಕ್ಕಿಂತ ಮೊದಲಿಗೆ ನಾನು ಹಿಂದಿ ವಿಷಯದ ರೆಡ್ಯೂಸ್ ಸಿಲೆಬಸ್ ಅನ್ನ ವಿಡಿಯೋವನ್ನು ಹಾಕಿದ್ದೀನಿ. ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಅನ್ನು ಹಾಕ್ತೀನಿ, ತಾವುಗಳು ನೋಡ್ಬೋದು. ಶುರು ಮಾಡೋಣ. ಕನ್ನಡದಲ್ಲಿರ್ತಕ್ಕಂಥ ಮೌಲ್ಯಮಾಪನಕ್ಕೆ ಇರ್ತಕ್ಕಂಥ ಪಾಠಗಳು ಯಾವೆಲ್ಲ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ನೋಡುವ. ಸೊ ಮೊದಲ ಪಾಠ ಯುದ್ಧ ಪಾಠವನ್ನು ಉಳಿಸಿಕೊಂಡಿದ್ದಾರೆ. ಶಬರಿ ಪಾಠವನ್ನು ಸಹಿತ ಮೌಲ್ಯಮಾಪನಕ್ಕೆ ಪರಿಗಣಿಸಿದ್ದಾರೆ. ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಂಡಿದ್ದಾರೆ. ಲಂಡನ್ ನಗರ ಅಂತಕ್ಕಂಥ ಪಾಠ ಸಹಿತ ಸಂಪೂರ್ಣ ಅಧ್ಯಾಯವನ್ನು ಉಳಿಸಿದ್ದಾರೆ. ಪಾಠ 4 ಬಂದ್ಬಿಟ್ಟು ಭಾಗ್ಯಶಿಲ್ಪಿಗಳು ಅನ್ನೋ ಸಹಿತ ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಂಡಿದ್ದಾರೆ. 5ನೆಯ ಪಾಠ ಎದೆಗೆ ಬಿದ್ದ ಅಕ್ಷರ, ಈ ಪಾಠವನ್ನು ಸಹಿತ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಪಾಠ 6 ವ್ಯಾಘ್ರಗೀತೆ, ಇದನ್ನು ಕೂಡ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ರೆ 7ನೆಯ ಪಾಠ ವೃಕ್ಷ ಸಾಕ್ಷಿಯನ್ನು ಏನು ಮಾಡಿದ್ದಾರೆ, ಇದನ್ನು ಕೂಡ ಸಂಪೂರ್ಣವಾಗಿ ಉಳಿಸಿದ್ದಾರೆ. ಇನ್ನು ಮುಂದೆ 8ನೇ ಪಾಠವನ್ನು ಕೈ ಬಿಟ್ಟಿದ್ದಾರೆ. ನೋಡಿ, ಆ ಗದ್ಯ ಭಾಗದಲ್ಲಿ ವೃಕ್ಷ ಸಾಕ್ಷಿ ಮತ್ತು ಸುಕುಮಾರ ಸ್ವಾಮಿಯ ಕಥೆ ಅಂತ 2 ಹಳಗನ್ನಡ ಗದ್ಯ ಇದಾವೆ. ಇವುಗಳಲ್ಲಿ ಸುಕುಮಾರ ಸ್ವಾಮಿಯ ಕಥೆ ಎಂಬ ಗದ್ಯವನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ನೋಡಿ, ಬರೀ ಸುಕುಮಾರ ಸ್ವಾಮಿ ಕಥೆಯನ್ನ ಪರಿಗಣಿಸೋದಿಲ್ಲ ಅಂತೆ, ವೃಕ್ಷ ಸಾಕ್ಷಿಯನ್ನ ಓದ್ಬೇಕಾಗ್ತದ. ಸೊ ಇಷ್ಟಿತ್ತು ಗದ್ಯ ಭಾಗದಲ್ಲಿ. ಸೊ ಗದ್ಯ ಭಾಗದಲ್ಲಿ ಸುಕುಮಾರ ಸ್ವಾಮಿಯ ಕಥೆಯನ್ನ ಏನ್ ಮಾಡಿದ್ದಾರೆ ಬಿಟ್ಟು ಉಳಿಕಿದ ಎಲ್ಲಾ ಪಾಠಗಳು 2021-22ರ ಶೈಕ್ಷಣಿಕ ಸಾಲಿನಲ್ಲಿ ಕಾದಿದ್ದಾರೆ. ಇನ್ನು ಮುಂದೆ ಪದ್ಯ ಭಾಗಕ್ಕೆ ಹೋಗೋದಾದ್ರೆ, ಸೊ ಮೊದಲ ಪಾಠ ಬಂದ್ಬಿಟ್ಟು ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯ ಪಾಠವನ್ನು ಉಳಿಸಿಕೊಂಡಿದ್ದಾರೆ. 2ನೇ ಪದ್ಯ ಪಾಠ ಆಗಿರ್ತಕ್ಕಂಥ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥದ್ದನ್ನು ಸಹಿತ ಉಳಿಸಿದ್ದಾರೆ. 3ನೆಯ ಪದ್ಯ ಹಲಗಲಿ ಬೇಡರು ಸಹಿತ ಉಳಿಸಿದ್ದಾರೆ. 4ನೆಯ ಪಾಠ ಕೌರವೇಂದ್ರನ ಕೊಂದೆ ನೀನು, ಇದನ್ನು ಕೂಡ ಉಳಿಸಿದ್ದಾರೆ. 5ನೆಯ ಪಾಠ ಬಂದ್ಬಿಟ್ಟು ಹಸುರು ಅಂತಕ್ಕಂಥದ್ದನ್ನು ಉಳಿಸಿಕೊಂಡಿದ್ರೆ 6ನೆಯ ಪಾಠ ಛಲಮನೆ ಮೆರವಂ ಅಂತಕ್ಕಂಥ ಪದ್ಯ ಪಾಠವನ್ನು ಉಳಿಸಿದ್ದಾರೆ. 7ನೆಯ ಪಾಠ ವೀರಲವ ಕವಿತೆ ಸಹಿತ ಉಳಿಸಿಕೊಂಡಿದ್ದಾರೆ. ಇನ್ನು ಮುಂದೆ 8ನೆಯ ಪಾಠ ಕೆಮ್ಮನೆ ಮೀಸೆ ಒತ್ತನೋ ಅಂತಕ್ಕಂಥ ಇದನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಈ ಪಾಠವನ್ನು ಏನ್ ಮಾಡಿದ್ದಾರೆ, ಸೊ ಕೈ ಬಿಟ್ಟಿದ್ದಾರೆ. ಸೊ ಚಂಪು ಕಾವ್ಯದ ಛಲಮನೆ ಮೆರವಂ ಮತ್ತು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ 2 ಪದ್ಯ ಪಾಠಗಳಿದಾವೆ. ಇದರಲ್ಲಿ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಏನ್ ಮಾಡಿದ್ದಾರೆ, ಪದ್ಯ ಪಾಠವನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪಠ್ಯಪೂರಕ ಅಧ್ಯಯನಕ್ಕೆ ಬಂದಾಗ ಮೃಗಸುಂದರಿ ಪಾಠವನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಇದನ್ನು ಹೊರತುಪಡಿಸಿ ಉಳಿದ ಪಠ್ಯಪೂರಕ ಅಧ್ಯಯನವನ್ನ ಉಳಿಸಿದ್ದಾರೆ. ನೋಡಿ, ಮೃಗಸುಂದರಿ ಅಂತಕ್ಕಂಥ ಪಠ್ಯಪೂರಕ ಪಾಠವನ್ನ ಮಾತ್ರ ರೆಡ್ಯೂಸ್ ಮಾಡಿದ್ದಾರೆ. ಉಳಿದ 4 ಪಾಠಗಳು ಮೌಲ್ಯಮಾಪನಕ್ಕೆ ಇದಾವೆ. ಸೊ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಾದ್ರೆ, ಸೊ ಇಲ್ಲಿ ಸುಕುಮಾರ ಸ್ವಾಮಿ ಕಥೆಯನ್ನ ರೆಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯ ಪಾಠ. ಪಠ್ಯಪೂರಕ ಅಧ್ಯಯನದಲ್ಲಿ ಮೃಗಸುಂದರಿ ಅಂತಕ್ಕಂಥ ಒಂದು ಪಠ್ಯಪೂರಕ ಅಧ್ಯಯನವನ್ನು ಏನ್ ಮಾಡಿದ್ದಾರೆ, ಕೈ ಬಿಟ್ಟಿದ್ದಾರೆ. ಅದನ್ನ ಬಿಟ್ಟು ಎಲ್ಲ ಒಂದು 2021-22ನೇ 20ರಷ್ಟು ಪಡಿತಗೊಂಡಿರ್ತಕ್ಕಂಥ ಪಠ್ಯದಲ್ಲಿ ಎಲ್ಲ ಪಾಠ ಮತ್ತು ಪದ್ಯಗಳನ್ನು ಉಳಿಸಿದ್ದಾರೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತಷ್ಟು ಸಿಗುವ ಮುಂದಿನ ಭಾಗದ ಮುಂದಿನ ವಿಷಯಗಳ ವಿಡಿಯೋ ಸರಣಿಗಳಲ್ಲಿ.